ಅಯೋಧ್ಯೆ ಶ್ರೀರಾಮನ ಜನ್ಮಭೂಮಿ. ಆ ಜನ್ಮಭೂಮಿಗಾಗಿ ನಡೆದಂತಹ ಹೋರಾಟಗಳಿಗೆ ದಶಕಗಳ ಇತಿಹಾಸ ಇದೆ. ಅದರಲ್ಲೂ 1992ರಲ್ಲಿ ನಡೆದಂತಹ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತು. ಇದೇ ಹೋರಾಟದಲ್ಲಿ ಅಸಂಖ್ಯಾತ ಕರಸೇವಕರು ಭಾಗಿಯಾಗಿ ರಾಮನಿಗೆ ನ್ಯಾಯವನ್ನ ಸಲ್ಲಿಸಿದ್ರು. ಅಂತಹ ಛಲದಂಕ ಮಲ್ಲರ ಕಥೆಯೇ ಕರಸೇವಕ ಕಂಡಂತೆ. ಈ ಕರಸೇವಕರ ಭಾಗಿತ್ವದಲ್ಲಿ ಶಿವಮೊಗ್ಗದ ತೀರ್ಥಹಳ್ಳಿಯ ಕೆ ಪಾಂಡುರಂಗರಾವ್ ಅವರ ಪಾತ್ರ ಕೂಡ ಬಹಳ ಮಹತ್ವದ್ದು. ಹಾಗಾದ್ರೆ ಅವರ ಬಾಯಲ್ಲಿ ಹೋರಾಟದ ಅನುಭವವನ್ನ ಕೇಳೋಣ. ರಾಜಕೀಯ ನೇತಾರರು ಎಲ್ಲ ಸೇರಿದ್ರು ರಾಮಕಥ ಕುಂಜದಲ್ಲಿ. ನಾವು ಕೆಳಗೆ ನಿಂತ್ಕೊಂಡು ನೋಡ್ತಿದ್ವು. ನಾವು ಗುಡ್ಡಗಪ್ಪ ಮಂಜಾತೆಯನ ಜೊತೆ ಅಲ್ಲಿ ಹೋಗಿ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಅವರು ನನ್ನ ಮುಂದೆ ನಿಲ್ಲಿಸಿದೆ. ಅವರಿಗೆ ಹಿಂದುಗಡೆಯಿಂದ ಜನ ಹೋಗ್ಲಿಕ್ಕೆ ಶುರು ಮಾಡಿದರು. ಅದು ಅವಾಗ ನಾನು ಇವರು ಎಲ್ಲಿ ಹೋಗ್ತಾರೆ ಅಂತೇಳಿ ನೋಡುವುದು ಲಕ್ಷ್ಮಣ ದ್ವಾರ ಅಯೋಧ್ಯೆಯಲ್ಲಿ. ಅಲ್ಲಿ ಆ ಭಾಗದಲ್ಲಿ ಜನ ಎಲ್ಲ ಹೋಗಿ ನುಗ್ತಾ ಇದ್ದಾರೆ. ಯಾಕೆ ಅಂತ ನೋಡ್ತೀನಿ, ಜನ ಹೊಡಿಲಿಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಯಿತು. ಈ ಮಂಜಾತ ಇಲ್ಲೇ ಬಿಟ್ಟೆ ನಾನು ಅವ್ರ ಜೊತೆಗೆ ಹಾರಿದೆ ಎತ್ತರದ ಜಾಗದಿಂದ. ಒಳಗೆ ಹೋಗಿ ನೋಡಿದ್ರೆ 7 ರೀತಿಯ ತಡೆಗಳಿದ್ದು. ಮೊದಲನೇ ದಿವಸ ಯಾರೋ ಕೇಳಿದ್ರು ಅಲ್ಲಿ ಓಡಾಡೋರು, ಇದು ಹೇಗೆ ಹೋಗೋದು ಅಂಥೇಳಿ. ಒಂದು ಹಲಿಗೆ ಮತ್ತು ಒಂದು ಏಣಿ ತಗೊಂಬಂದು ನಾನು ತೋರಿಸ್ತೀನಿ ಅವ್ರಿಗೆ ಹೇಳಿದ್ದೆ ನಾನು. ಆ ಪ್ರಕಾರ ಅಲ್ಲಿ ಕಟ್ಟಡ ಕಟ್ಟುವ ಕಡೆ ಮರಗಳಿದ್ದು ಅವೆಲ್ಲ ತಂದು ಎಳೆದು ಅದರ ಮೇಲೆ ಹಾಕಿ ಆ ಬಾರ್ಬರ್ ವೈರ್ ಫೆನ್ಸಿಂಗ್ 10 ಅಡಿ ಎತ್ತರ 10 ಅಡಿ ಅಗಲ ಅದು ಅದರ ಮೇಲೆ ಅದನ್ನು ಹಾಕಿ ಅದನ್ನು ಜಗ್ಗಿಸಿ ಅದರ ಮೇಲಿಂದ ಒಳಗೋಯ್ತು. ಒಟ್ಟು 7 ತಡೆಗಳಿದ್ದು. ರಾಮ್ ದೇವಾರ ಮೇಲೆ 200 ಜನ ಪೊಲೀಸರು ರೈಫಲ್ ಹಿಡ್ಕೊಂಡು ನಿಂತಿದ್ದರು. ಯಾರೂ ಗುಂಡು ಹಾರಿಸಿಲ್ಲ. ಜನ ಈಗ ಹಾಗಾಗಿ ಕೆಲವರು ಮುಂದುವರೆದರು. ನಾನು ಮತ್ತು ಶ್ರೀಕಾಂತ ಶಾಸ್ತ್ರಿ ಶಿವರಾಜಪುರ ಇಬ್ಬರು ಮೇಲೆತ್ತಿದ್ವು. ಮೇಲೆತ್ತಿ ನಾವು ಆ ಕೆಲಸ ಮಾಡಿದ್ವು. ಕೆಳಗಡೆ ಆಧಾರ ಏನಿರಲಿಲ್ಲ, ಪೈಪನ್ನು ಬಗ್ಗಿಸಿ ಕಲ್ಲಿಂದ ಜಜ್ಜಿ ಸಬ್ಬಲ್ ಮಾಡ್ಕೊಂಡಿದ್ದು. ಅದನ್ನು ಮಾಡಿಕೊಂಡು ಅಲ್ಲಿ ನಾವು ಹೋಗಿ ಮೇಲೆ ಹೊಡೆದು ನಾವು ಅವ್ರ ಜೊತೆಗೆ ಕೊನೆಗೆ ಒಂದೊಂದೇ ಟೈಮ್ ಪ್ರಕಾರ 11 ಚಿಲ್ಲರೆ ಗಂಟೆಗೆ 1, 2 ಗಂಟೆ ಹೊತ್ತಿಗೆ 1, 3:45 ಮತ್ತೊಂದು 3 ಬಿದ್ದು ಎಲ್ಲ ಆಯಿತು. ಕೆಳಗೆ ಬಂದು ಹಾಗೆ ಸಾಯಂಕಾಲ ಆಯಿತು. ಇದು ಬೀಳಿಸಿ ಆಗಿದೆ, ಏನು ಮಾಡಬೇಕು ಅಂತ ಕೇಳಿದರು. ಆವಾಗ ಹೋವೆ ಶೇಷಾದ್ರಿ ಅವರ ನೇತೃತ್ವ, ಅವರು ಸಲಹೆ ಕೇಳ್ತು. ಅವ್ರು ಹೇಳಿದರು, ನಾಳೆ ಬೆಳಿಗ್ಗೆ ಆಗಬೇಕಾದ್ರೆ ಮಂದಿರ ಆಗಬೇಕು ಅಂಥೇಳಿ. ಬೆಳಗ್ಗೆ ಆಗಬೇಕಾದ್ರೆ ಮಂದಿರ ಆಗಬೇಕು, ಮಂದಿರ ಆಗಿ ಮೂರ್ತಿಯಲ್ಲಿ ಕೂರಿಸಬೇಕು. ಇದು ಅವರು ಕೊಟ್ಟ ಸಲಹೆ. ಸರಿ, ಜನ ಸೇರ್ತು. ಎಲ್ಲೆಲ್ಲಿ ಯಾರು ಕಟ್ಟಡದ್ದು ಸಾಮಾನು ಎಲ್ಲೆಲ್ಲೋ ಕಟ್ಟಡೋ ಸಾಮಾನು ಪೂರ ತಂದು ಇಲ್ಲಿ ಹಾಕಿದರು. ರಾತ್ರಿ ಬೆಳಗ್ಗೆ ಆಗೋದ್ರೊಳಗೆ 40 ಅಡಿ ಅಗಲದ ಗೋಡೆ ಹೇಳ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.